ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 7, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ IBC ಬೆಟರ್ ದ್ಯಾನ್ ಅರ್ಲಿಯರ್ ಡೆಪ್ಟ್ ರಿಕವರಿ ಮೆಥಡ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಹಿಂದೆ ಇದ್ದಂತಹ ಸಾಲ ವಸೂಲಿಗೆ ಏನೆಲ್ಲ ಪ್ರಾವಧಾನಗಳಿದ್ವೋ ಅದಕ್ಕಿಂತ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಎಕಾನಮಿ, ಮನಿ ಆ್ಯಂಡ್ ಬ್ಯಾಂಕಿಂಗಿಗೆ ಸಂಬಂಧಿತವಾಗಿರುವಂತಹ ನಿಟ್ಟಿನಲ್ಲಿ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ನ ಬಗ್ಗೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಕೊಟ್ಟಂತಹ ರಿಪೋರ್ಟ್ನ ಬಗ್ಗೆ ಮಾತಾಡಿದ್ವಿ. ಸೊ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಮುಖ್ಯವಾಗಿ ಸಾಲ ವಸೂಲಿಯ ಬಗ್ಗೆ ಅಥವಾ ಸಾಲ ವಸೂಲಿಯಲ್ಲಿ ಆಗಬೇಕಾದಂತಹ ಹೆಚ್ಚಿನ ಪಾರದರ್ಶಕತೆ ಮತ್ತು ಎಫಿಷಿಯನ್ಸಿಯನ್ನು ಏನು ಕಾರಣದಿಂದಾಗಿ ಜಾರಿಗೆ ತರಲಾಗಿತ್ತು 2016ರಲ್ಲಿ, ಆ ಒಂದು ಕೆಲಸ ಪೂರಕವಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಮಾತನ್ನು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಹೇಳಿರುವಂತಹ ನಿಟ್ಟಿನಲ್ಲಿ ಹಿಂದಿನ ಆರ್ಟಿಕಲಲ್ಲಿ ನಾವು ನೋಡಿದ್ವಿ. ಇವತ್ತು ಆ ಒಂದು ಆರ್ಟಿಕಲಿಗೆ ಸಂಬಂಧಿಸಿದಂತೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಬಗ್ಗೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹೇಳ್ತಾ ಇರುವಂತಹ ಒಂದು ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸಂಕ್ಷಿಪ್ತವಾಗಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು 2016ರಲ್ಲಿ ಹಿಂದೆ ಇದ್ದಂತಹ ಕಂಪನಿ ಲಾ ಬೋರ್ಡು, ಡೆಪ್ಟ್ ರಿಕವರಿ ಟ್ರಿಬ್ಯುನಲ್, ಸರ್ಫೇಸಿ ಆ್ಯಕ್ಟ್ 2002, ಸಿಕ್ ಇಂಡಸ್ಟ್ರಿಯಲ್ ಕಂಪನೀಸ್ ಆ್ಯಕ್ಟ್ 1985 ಹಾಗೂ ಕಂಪನೀಸ್ ಆ್ಯಕ್ಟ್ 1956 ಇವೆಲ್ಲದರ ಅಡಿಯಲ್ಲಿ ಯಾರೆಲ್ಲ ಸಾಲಗಾರರು, ಕ್ರೆಡಿಟರ್ ಮತ್ತು ಡೆಬಿಟರ್ ಅನ್ನುವಂತಹ ಎರಡು ಪದಗಳನ್ನು ಉಪಯೋಗಿಸ್ತೀವಿ. ಕ್ರೆಡಿಟರ್ ಅಂತಂದರೆ ಯಾರು ಸಾಲವನ್ನು ಕೊಡ್ತಾ ಇದ್ದಾರೋ, ಹಾಗೂ ಡೆಬಿಟರ್ ಅಂತಂದರೆ ಯಾರು ಸಾಲವನ್ನು ಪಡ್ಕೋತಾ ಇದ್ದಾರೋ. ಸೊ ಈ ಸಾಲ ತಗೊಳ್ಳುವ ಮತ್ತು ಕೊಡುವ ವ್ಯವಸ್ಥೆ ಏನು ಭಾರತದಲ್ಲಿ ನಡೀತಾ ಇತ್ತೋ ಅದು ಸರಿಯಾಗಿ ಅಥವಾ ತಗೊಂಡಾದ ಮೇಲೆ ವಾಪಸ್ ಕೊಡದೇ ಇರುವಂತಹ ಸನ್ನಿವೇಶಗಳಲ್ಲಿ ಕಂಪನಿಗಳ ಮೇಲೆ ಯಾವುದೇ ಪ್ರಾವಧಾನಗಳು ಸರಿಯಾಗಿ ವಸೂಲಿ ಮಾಡಲು ಇರದೇ ಇರ್ತಿಲ್ಲ. ಆ ಒಂದು ಕಾರಣಕ್ಕೆ 2016ರಲ್ಲಿ ಆ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚಿನ ಒಂದು ಪೂರಕವಾಗಿ ನಡೆಯುವಂತಹ ನಿಟ್ಟಿನಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ 2016 ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಯಾರೆಲ್ಲ ಸಾಲಗಾರರು ಸಾಲವನ್ನು ಪಡೆದುಕೊಂಡಿರ್ತಾರೋ ಅವರು ಏನಾದರೂ ಸಾಲವನ್ನು ಹಿಂತಿರುಗಿಸದೇ ಇದ್ದಿದ್ದಲ್ಲಿ ಕ್ರೆಡಿಟರ್ ಮತ್ತು ಡೆಬಿಟರ್ ಇಬ್ಬರೂ ಇನ್ಸಾಲ್ವೆನ್ಸಿ ಪ್ರೋಸೆಸ್ಸಿಗೆ ಅಪ್ಲಿಕೇಶನನ್ನು ಹಾಕುವಂತಹ ಪ್ರಾವಧಾನ. ಹಿಂದಿನ ಪ್ರಾವಧಾನಗಳಲ್ಲಿ ಮುಖ್ಯವಾಗಿ ಡೆಬಿಟರ್ ಮಾತ್ರ ಇನ್ಸಾಲ್ವೆನ್ಸಿ ಅಥವಾ ಬ್ಯಾಂಕ್ರಪ್ಟ್ ಆಗಿದ್ದೀನಿ ಅನ್ನುವಂತಹ ಪ್ರೋಸೆಸ್ಸಿಗೆ ಒಳ ಹೋಗಬಹುದಿತ್ತು. ಬಟ್ ಇವಾಗ ಯಾರಾದರೂ ಸರಿ ಕ್ರೆಡಿಟರ್ ಆಗಿರ್ಬೋದು ಅಥವಾ ಡೆಬಿಟರ್ ಆಗಿರ್ಬೋದು, ಇಬ್ಬರೂ ಇನ್ಸಾಲ್ವೆನ್ಸಿ ಪ್ರೋಸೆಸನ್ನು ಶುರು ಮಾಡಿಸ್ಕೊಳ್ಬೋದು. ಇದರ ಅಡಿಯಲ್ಲಿ ಮುಖ್ಯವಾಗಿ ಕಂಪನಿಯಲ್ಲಿರುವಂತಹ ಶೇರ್ಸನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಕಂಪನಿಯನ್ನೇ ಮಾರಿಬಿಟ್ಟು ಸಾಲವನ್ನು ಹಿಂತಿರಿಸುವಂತಹ ಆಗಿರ್ಬೋದು. ಸೊ ಈ ಎಲ್ಲ ಪ್ರಾವಧಾನಗಳನ್ನು 180 ದಿನಗಳಲ್ಲಿ, ಮುಖ್ಯವಾಗಿ ಅಂದರೆ ಕೇಸ್ ರಿಜಿಸ್ಟರ್ ಆದ ನಂತರ 180 ದಿನಗಳಲ್ಲಿ ಮುಗಿಸುವಂತಹ ಪ್ರಾವಧಾನವನ್ನು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ನ ಅಡಿಯಲ್ಲಿ ಕೊಟ್ಟಿರುವಂಥದ್ದು. ಸೊ ಆ ಒಂದು ಕಮಿಟಿಯ ಪ್ರಾವಧಾನ ಅಥವಾ ರೆಕಮೆಂಡೇಷನ್ಸ್ಗಳನ್ನು ಆಧರಿಸಿ ಇವತ್ತು RBI ಗವರ್ನರ್ ಹೇಳ್ತಾ ಇರುವಂಥದ್ದು, ಹಿಂದಿನ ಏನೆಲ್ಲ ಪ್ರಾವಧಾನಗಳು, ಕಂಪನೀಸ್ ಆ್ಯಕ್ಟ್ 1956 ಆಯಿತು, ಸರ್ಫೇಸಿ ಆ್ಯಕ್ಟ್ 2002 ಆಯಿತು, ಈ ಎಲ್ಲ ಪ್ರಾವಧಾನಗಳ ಅಡಿಯಲ್ಲಿ ಸಾಲವನ್ನು ವಸೂಲಿ ಮಾಡುವಂತಹ ರೇಟ್ನ ನೋಡಿದಾಗ, ಉದಾಹರಣೆಗೆ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ನ ಅಡಿಯಲ್ಲಿ 6% ಸಾಲವನ್ನು ವಸೂಲಿ ಮಾಡಿರುವಂಥದ್ದು, ಸರ್ಫೇಸಿ ಆ್ಯಕ್ಟ್ 2002 ಅಡಿಯಲ್ಲಿ ಸುಮಾರು 20% ಸಾಲವನ್ನು ವಸೂಲಿ ಮಾಡಿರುವಂಥದ್ದು. ಆದರೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಒಳಗಡೆ 39ರಿಂದ 40% ವಸೂಲಿ ಆಗಿರುವಂತಹದ್ದನ್ನು ನೋಡಿದಾಗ ಹೆಚ್ಚಿನ ಎಫಿಷಿಯನ್ಸಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ತೋರಿಸ್ತಾ ಇರುವಂತಹ ಒಂದು ಸಪೋರ್ಟನ್ನು ಇಲ್ಲಿ RBI ಗವರ್ನರ್ ತೋರಿಸ್ತಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಅಮಿಡ್ ಅಡ್ಜರ್ಮೆಂಟ್ಸ್ ಲೋಕಸಭಾ ಪಾಸಸ್ 2 ಬಿಲ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಲೋಕಸಭೆಯ ಮಾನ್ಸೂನ್ ಸೆಷನ್ ನಡೀತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಸೆಷನ್ನಲ್ಲಿ 2 ಮುಖ್ಯವಾದ ಬಿಲ್ಗಳನ್ನು ಪಾಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಅದರ ಬಗ್ಗೆ ಮೊದಲನೇದಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಮೊದಲನೇ ಲಾ ಅಥವಾ ಮೊದಲನೇ ಬಿಲ್ ಯಾವುದಪ್ಪ ಅಂತಂದರೆ ಟ್ಯಾಕ್ಸೇಷನ್ ಲಾ ಅಮೆಂಡ್ಮೆಂಟ್ ಬಿಲ್ 2021 ಹಾಗೂ ಎರಡನೇದು ಸೆಂಟ್ರಲ್ ಯೂನಿವರ್ಸಿಟೀಸ್ ಅಮೆಂಡ್ಮೆಂಟ್ ಬಿಲ್ 2021. ಈ 2 ಬಿಲ್ಗಳನ್ನು ತಾವು ಮುಖ್ಯವಾಗಿ ನೆನಪಿಟ್ಕೋಬೇಕು. ಅದರ ಜೊತೆಯಲ್ಲಿ ಇದರ ಅಡಿಯಲ್ಲಿ ಏನೆಲ್ಲ ಪ್ರಾವಧಾನಗಳನ್ನು ಸರ್ಕಾರ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಸಹ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಮೊದಲನೇದಾಗಿ ಟ್ಯಾಕ್ಸೇಷನ್ ಲಾ ಅಮೆಂಡ್ಮೆಂಟ್ ಬಿಲ್ 2021, ಇದರ ಬಗ್ಗೆ ನಾವು 2-3 ದಿನದಿಂದ ಚರ್ಚೆಯಲ್ಲಿ ಇದ್ದಂತಹ ಸುದ್ದಿ. ಕ್ರೇನ್ ಎನರ್ಜಿ ಅನ್ನುವಂತಹ ಒಂದು ಕಂಪನಿ ಭಾರತ ತಂದಿರುವಂತಹ ರೆಟ್ರಾಸ್ಪೆಕ್ಟಿವ್ ಲಾ ಅಥವಾ ರೆಟ್ರಾಸ್ಪೆಕ್ಟಿವ್ ಆ್ಯಕ್ಟ್ನ ಬಗ್ಗೆ ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಹೇಳಿದ್ದೆ, ಯಾವ ಒಂದು ವ್ಯವಹಾರ ಹಿಂದಿನ ದಿನಗಳಲ್ಲಿ ಆಗಿರುತ್ತೋ ಅದು
ಭಾರತದ ಕಾನೂನಿನಲ್ಲಿ ತಪ್ಪಾಗಿದೆ ಅನ್ನುವಂಥದ್ದು ಗೊತ್ತಾದಾಗ ಈ ದಿನ ಕಾನೂನನ್ನು ಜಾರಿಗೆ ತಂದು ಹಿಂದೆ ನಡೆದಿರುವಂತಹ ಕೃತ್ಯವನ್ನು ಪರಿಗಣನೆಗೆ ತಗೊಳ್ಳುವಂಥದ್ದು ರೆಟ್ರಾಸ್ಪೆಕ್ಟಿವ್ ಲಾ ಅಂತ ಕರೆಸಿಕೊಳ್ಳುತ್ತದೆ. ಸೊ 2012ರಲ್ಲಿ ಆವಾಗಿನ ಫೈನಾನ್ಸ್ ಮಿನಿಸ್ಟರ್ ಆದಂತಹ ಲೇಟ್ ಪ್ರಣಬ್ ಮುಖರ್ಜಿ ಅವರು ಈ ಒಂದು ರೆಟ್ರಾಸ್ಪೆಕ್ಟಿವ್ ಅಥವಾ ಟ್ಯಾಕ್ಸೇಷನ್ ಲಾ 2012 ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಯಾವೆಲ್ಲ ಕಂಪನಿಗಳು ಆಫ್ ಶೋರ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾವೋ ಭಾರತದ ಅಸೆಟ್ಸ್ಗಳನ್ನು ಒಳಗೊಂಡಂತೆ, ಅಂದರೆ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಭಾರತದಲ್ಲಿ ಇರುವಂತಹ ಅಸೆಟ್ಸ್ಗಳನ್ನು ಆಧರಿಸಿ ನಡೆಸುವಂತಹ ಟ್ರಾನ್ಸಾಕ್ಷನ್ಸ್ಗಳ ಮೇಲೂ ಸಹ ಇನ್ಕಮ್ ಟ್ಯಾಕ್ಸ್ ಹಾಕಲಾಗುತ್ತದೆ ಅನ್ನುವಂಥದ್ದು ಮೊದಲನೇ ಬದಲಾವಣೆ. ಎರಡನೇದು, ಹಿಂದೆ ಆದಿದಂತಹ ಅಂದರೆ 2012ರಲ್ಲಿ ಇದು ಬಂದಿತ್ತು, 2012ಕ್ಕಿಂತ ಮುಂಚೆ ಆದಂತಹ ಟ್ರಾನ್ಸಾಕ್ಷನ್ಸ್ಗಳ ಮೇಲೂ ಇನ್ಕಮ್ ಟ್ಯಾಕ್ಸನ್ನು ಹಾಕಲಾಗುತ್ತದೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಈ ಒಂದು ಟ್ಯಾಕ್ಸೇಷನ್ ಲಾ 2012ರ ಅಡಿಯಲ್ಲಿ ಮಾಡಲಾಗಿತ್ತು. ವೊಡಾಫೋನ್ ಹಾಗೂ ಕ್ರೇನ್ ಎನರ್ಜಿ ಎರಡೂ ಕಂಪನಿಗಳು ಭಾರತದ ತಂದಂತಹ ಈ ಒಂದು ರೆಟ್ರಾಸ್ಪೆಕ್ಟಿವ್ ಆ್ಯಕ್ಟ್ನ ವಿರುದ್ಧ ಪ್ರಪಂಚ ಮಟ್ಟದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ಸ್ಗಳಲ್ಲಿ ತಮ್ಮ ಅರ್ಜಿಯನ್ನು ಹಾಕಿದರು. ಅದಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಅಷ್ಟೇ ಪ್ಯಾರಿಸ್ನ ಒಂದು ಕೋರ್ಟು ಭಾರತದ $23 ಮಿಲಿಯನ್ ಅಸೆಟ್ಸ್ ಏನು ಪ್ಯಾರಿಸಲ್ಲಿ ಇದ್ದಾವೆ ಅವುಗಳನ್ನು ಕ್ರೇನ್ ಇಂಡಿಯಾ ಜಪ್ತಿ ಮಾಡ್ಕೋಬಹುದು ಅನ್ನುವಂತಹ ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಭಾರತ ಈ ಒಂದು ರೆಟ್ರಾಸ್ಪೆಕ್ಟಿವ್ ಆ್ಯಕ್ಟಿಂದಾಗಿ ಅಥವಾ ರೆಟ್ರಾಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಆ್ಯಕ್ಟ್ ಅಥವಾ ಕಾನೂನಿನಿಂದಾಗಿ ಬಹಳಷ್ಟು ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ಗಳ ನಂಬಿಕೆ ಭಾರತದ ಬಿಸ್ನೆಸ್ ಎನ್ವೈರ್ಮೆಂಟ್ ಮೇಲೆ ಹೋಗ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ಯಾಕ್ಸೇಷನ್ ಲಾ ಅಮೆಂಡ್ಮೆಂಟ್ ಬಿಲ್ 2021 ಜಾರಿಗೆ ತಂದಿರುವಂಥದ್ದು. ಇದರಿಂದಾಗಿ ದೇಶದಲ್ಲಿ ಇರುವಂತಹ ವ್ಯವಹಾರದ ವಾತಾವರಣವನ್ನು ಹೆಚ್ಚಿಗೆ ಫ್ರೆಂಡ್ಲಿ ಮಾಡುವಂಥದ್ದು ಇದರ ಮೂಲ ಉದ್ದೇಶ ಆಗಿದೆ ಅನ್ನುವಂತಹ ಮಾತನ್ನು ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅಮೆಂಡ್ಮೆಂಟ್ ಬಿಲ್ 2021 ಜಾರಿಗೆ ತರ್ತಾ ಇರುವಂಥದ್ದು. ಇದರ ಅಡಿಯಲ್ಲಿ ಲಡಾಖ್, ಲೇ ಮತ್ತು ಕಾರ್ಗಿಲ್ ರೀಜನಿಗೆ ಸಂಬಂಧಿಸಿದಂತೆ ಒಂದು ಸೆಂಟ್ರಲ್ ಯೂನಿವರ್ಸಿಟಿಯನ್ನು ಲಡಾಖಲ್ಲಿ ಸ್ಥಾಪಿಸ್ತಾ ಇರುವಂಥದ್ದು. ಈ ಒಂದು ಯೂನಿವರ್ಸಿಟಿಯನ್ನು ಸಿಂಧು ಯೂನಿವರ್ಸಿಟಿ ಅಂತ ಹೆಸರನ್ನಿಟ್ಟು 110 ಎಕರೆಗಳ ಕ್ಯಾಂಪಸನ್ನು ಇಲ್ಲಿ ಕಟ್ಟಲಾಗುತ್ತದೆ. ಇದರಿಂದಾಗಿ ದೇಶದಲ್ಲಿ ಇರುವಂತಹ ಸದ್ಯಕ್ಕೆ 2019 ಆಗಸ್ಟ್ ತಿಂಗಳಲ್ಲಿ ಆದಂತಹ ಜಮ್ಮು ಕಾಶ್ಮೀರ್ ಸ್ಟೇಟಸ್ ಏನು ತೆಗೆದುಹಾಕಲಾಗಿತ್ತು 370 ಆರ್ಟಿಕಲ್ನ ಅಡಿಯಲ್ಲಿ ಆ ಒಂದು ಸ್ಪೆಷಲ್ ಸ್ಟೇಟಸನ್ನು ತೆಗೆದುಹಾಕಿದ ನಂತರ ಲಡಾಖ್ ರೀಜನ್ನು ಭಾರತದ ಒಂದು ಅವಿಭಾಜ್ಯ ಅಂಗವಾಗಿದೆ ಅನ್ನುವಂತಹ ಫೀಲಿಂಗ್ ಅಲ್ಲಿನ ಜನರಲ್ಲಿ ಬರಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ಯೂನಿವರ್ಸಿಟಿಯನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅಮೆಂಡ್ಮೆಂಟ್ ಬಿಲ್ 2021 ಜಾರಿಗೆ ತರಲಾಗ್ತಿರುವಂಥದ್ದು. ಲೋಕಸಭೆಯಲ್ಲಿ ಈಗಿನ ಸೆಷನ್ ಏನು ನಡೀತಾ ಇದೆ ಅದರಲ್ಲಿ ಬಹಳಷ್ಟು ಗೊಂದಲ ಅಥವಾ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇರುವಂತಹ ವ್ಯವಸ್ಥೆ ಅಥವಾ ಅಪೋಸಿಷನ್ ಅಥವಾ ಡಿಸ್ಕಷನಿಗೆ ಹೋಗದೇ ಇರುವಂಥದ್ದು ಮುಖ್ಯವಾಗಿ 2 ಕಾರಣಗಳೇ. ಮೊದಲನೇದು, ಫಾರ್ಮರ್ಸ್ ಬಿಲ್ ಏನು BJP ಸರ್ಕಾರ ತರಲು ಮುಂದಾಗಿದೆಯೋ ಅಥವಾ ಈಗಿನ ಸರ್ಕಾರ ಅದನ್ನು ಹಿಂತೆಗೆದುಕೊಳ್ಳಬೇಕು. ಎರಡನೇದು, ಪಿಗಸಿಸ್ ಏನು ಸ್ಪೈವೇರ್ NSO ಆದಂತಹ ಒಂದು ಇಸ್ರೇಲಿ ಕಂಪನಿ ಡೆವಲಪ್ ಮಾಡಿ ಅದರಿಂದಾಗಿ ಸರ್ವೇಲೆನ್ಸ್ ಭಾರತದಲ್ಲಿ ನಡೆದಿದೆ, ಅದರ ಬಗ್ಗೆ ಸರ್ಕಾರ ಸಮಜಾಯಿಷಿಯನ್ನು ಕೊಡಬೇಕು ಅನ್ನುವಂತಹ 2 ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಹಿಡ್ಕೊಂಡು ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಒಟ್ಟಾರೆ ಇಲ್ಲಿ ಪಾರ್ಲಿಮೆಂಟಲ್ಲಿ ಗಲಾಟೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಕ್ವೆಶ್ಚನ್ ಅವರ್ ಬಗ್ಗೆನೂ ಒಂದು ಪಾರ್ಟ್ ಅಥವಾ ಒಂದು ಪಾಯಿಂಟನ್ನು ಇಲ್ಲಿ ಹೇಳಲಾಗಿದೆ. ಸೊ ಕ್ವೆಶ್ಚನ್ ಅವರ್ ಅಂದರೆ ಏನು? ಪ್ರತಿಯೊಂದು ಲೋಕಸಭೆಯ ಸೆಷನ್ನ ಮೊದಲನೇ ಅವರ್ ಅಥವಾ ಸೆಷನ್ ನಡೆಯೋಕ್ಕಿಂತ ಮುಂಚೆ ಮೊದಲನೇ ಏನು ಗಂಟೆ ಇರುತ್ತಲ್ಲ ಆ 1 ಗಂಟೆಯನ್ನು ಕ್ವೆಶ್ಚನ್ ಅವರ್ ಅಂತ ಕರೆಯಲಾಗುತ್ತದೆ. ಈ ಒಂದು ಕ್ವೆಶ್ಚನ್ ಅವರಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟಿಗೆ ಸಂಬಂಧಿಸಿದಂತೆ ಕ್ವೆಶ್ಚನ್ಗಳನ್ನು ಕೇಳುವಂತಹ ಪ್ರಾವಧಾನಗಳನ್ನು ಮಾಡಲಾಗುತ್ತದೆ. ಇದರ ಜೊತೆಯಲ್ಲಿ ಕ್ವೆಶ್ಚನ್ ಅವರ್ ಮತ್ತು 0 ಅವರ್ ಅನ್ನುವಂತಹ 2 ಕ್ವೆಶನ್ಸ್ ಅಥವಾ 2 ಪದಗಳನ್ನು ತಾವು ಪಾರ್ಲಿಮೆಂಟರಿ ಸೆಷನ್ಗಳಲ್ಲಿ ಕೇಳೇ ಇರ್ತೀರ. ಸೊ ಕ್ವೆಶ್ಚನ್ ಅವರ್ ನಾನು ಹೇಳಿದ ಹಾಗೆ ಯಾವುದೇ ಪಾರ್ಲಿಮೆಂಟರಿ ಸಿಟ್ಟಿಂಗ್ನ ಮೊದಲನೇ ಗಂಟೆ ಅಥವಾ ಮೊದಲು 1 ಗಂಟೆಯನ್ನು ಕ್ವೆಶ್ಚನ್ ಅವರ್ ಅಂತ ಕರಿತೀವಿ. 0 ಅವರ್ ಅಂತಂದರೆ ಕ್ವೆಶ್ಚನ್ ಅವರ್ ಆದ ನಂತರವೇ ಬರುವಂಥದ್ದು 0 ಅವರ್. 0 ಅವರಲ್ಲಿ ಯಾವುದೇ ಅಜೆಂಡಾ ಇರೋದಿಲ್ಲ, ಕ್ವೆಶ್ಚನ್ ಅವರಲ್ಲಿ ಅಜೆಂಡಾ ಇರುತ್ತೆ. ಮುಖ್ಯವಾಗಿ 0 ಅವರಲ್ಲಿ ಯಾವ ಅಜೆಂಡವೂ ಇರೋದಿಲ್ಲ. ಸೊ ಯಾವುದಾದ್ರೂ ಪ್ರಶ್ನೆ ಯಾವುದಾದ್ರೂ ವಿಷಯದ ಮೇಲೆ ಚರ್ಚೆಯನ್ನು 0 ಅವರಲ್ಲಿ ಮಾಡಬಹುದು. ಸೊ ಕ್ವೆಶ್ಚನ್ ಅವರ್ ಮತ್ತು 0 ಅವರ್ನ ಬಗ್ಗೆ ತಮಗೆ ಮಾಹಿತಿ ಇರಬೇಕು. ಯಾಕಂದರೆ ಪ್ರಿಲಿಮ್ಸಲ್ಲಿ ಈ 2 ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮುಂದಿನ ಆರ್ಟಿಕಲ್, ಖೇಲ್ ರತ್ನ ನೇಮ್ಡ್ ಆಫ್ಟರ್ ಧ್ಯಾನ್ ಚಂದ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಏನು ಪ್ರತಿ ವರ್ಷ ಆಗಸ್ಟ್ 29ಕ್ಕೆ ಕೊಡಲಾಗ್ತಿತ್ತೋ ಆ ಒಂದು ಅವಾರ್ಡನ್ನು ಇನ್ಮೇಲೆ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕೊಡಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಬದಲಾವಣೆಯನ್ನು ಸರ್ಕಾರ 2019 ಫೆಬ್ರವರಿ ತಿಂಗಳಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಕಮಿಟಿ ಫಾರ್ ರಿವ್ಯೂ ಆಫ್ ಸೋಷಲ್ ಅವಾರ್ಡ್ಸ್, ಸ್ಪೋರ್ಟ್ಸ್ ಅವಾರ್ಡ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾಶ್ ಅವಾರ್ಡ್ ಸ್ಕೀಮ್ ಅಂತ ಹೇಳಿ.
ಸೊ ಕಮಿಟಿ ಫಾರ್ ರಿವ್ಯೂ ಆಫ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾಶ್ ಅವಾರ್ಡ್ ಸ್ಕೀಮ್ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ 2019 ಫೆಬ್ರವರಿಯಲ್ಲಿ ಈ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಈ ಒಂದು ಕಮಿಟಿ ಕೊಟ್ಟಂತಹ ರೆಕಮೆಂಡೇಶನ್ ಆಧರಿಸಿ ಜನರು ಕೊಟ್ಟಿರುವಂತಹ ಅಭಿಪ್ರಾಯವನ್ನು ತಗೊಂಡು ಸರ್ಕಾರ ಇವತ್ತು ಈ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನಾಗಿ ಬದಲಾಯಿಸುವಂತಹ ಕ್ರಮವನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಈ ಒಂದು ಅನೌನ್ಸ್ಮೆಂಟನ್ನು ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಮೆನ್ಸ್ ಹಾಕಿ ಟೀಮ್ ಏನಿದೆ 41 ವರ್ಷಗಳ ನಂತರ ಮೊದಲನೇ ಬಾರಿಗೆ 3ನೇ ಸ್ಥಾನ ಬ್ರಾನ್ಸ್ ಮೆಡಲನ್ನು ಒಲಿಂಪಿಕ್ಸಲ್ಲಿ ಪಡ್ಕೊಂಡಿರುವಂಥದ್ದು. ಹಾಗೂ ಹೆಣ್ಣು ಮಕ್ಕಳ ಹಾಕಿ ಟೀಮು ಸಹ 4ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ನಮಗೆ ಗೊತ್ತಿರುವಂತಹ ಮಾಹಿತಿ. ಸೊ ಧ್ಯಾನ್ ಚಂದ್ನ ಬಗ್ಗೆ ಒಂದಿಷ್ಟು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿರ್ತದೆ. ಅದರ ಜೊತೆಯಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಸೊ ಧ್ಯಾನ್ ಚಂದ್ ಬಗ್ಗೆ ಅರ್ಥೈಸ್ಕೊಳ್ಳಬೇಕು ಅಂತಂದರೆ ಇವರು 3 ಸಾರಿ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದು ಭಾರತದ ಶ್ರೇಷ್ಠ ಹಾಕಿ ಪ್ಲೇಯರ್ ಆಗಿ ಹೆಸರಾಗಿ ಅಥವಾ ಶ್ರೇಷ್ಠ ಹಾಕಿ ಪ್ಲೇಯರ್ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಇವರ ಹುಟ್ಟುದಿನ ಆದಂತಹ ಆಗಸ್ಟ್ 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿ ಆಚರಿಸಲಾಗುತ್ತದೆ. ಸೊ ಯಾರೆಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರಿಗೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಆಗಸ್ಟ್ 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಸೊ ಈ ಒಂದು ಆಧಾರದ ಮೇಲೆ ಧ್ಯಾನ್ ಚಂದ್ ಅವರ ನೆನಪಿಗೋಸ್ಕರ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನಾಗಿ ಬದಲಾಯಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್ ಇಂಡಿಯಾ, ಶ್ರೀಲಂಕಾ, ಮಾಲ್ಡೀವ್ಸ್ ಟು ಕೊಲಾಬರೇಟ್ ಆನ್ ಸೆಕ್ಯೂರಿಟಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ 3 ರಾಷ್ಟ್ರಗಳು ಒಗ್ಗಟ್ಟಾಗಿ ಕೆಲವೊಂದು ಸೆಕ್ಯೂರಿಟಿ ಇಶ್ಯೂಸ್ಗಳ ಮೇಲೆ ಕೆಲಸ ಮಾಡಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಸೆಕ್ಯೂರಿಟಿ ಅಥವಾ ಪ್ರಪಂಚ ಮಟ್ಟದಲ್ಲಿ ಇರುವಂತಹ ಅತಿ ದೊಡ್ಡ ಸಮಸ್ಯೆಗಳು ಇವತ್ತು ಏನು ಕಾಣಿಸ್ಕೊಳ್ತಾ ಇದ್ದೀವಿ, ಮ್ಯಾರಿಟೈಮ್ ಸೆಕ್ಯೂರಿಟಿ, ಇಂಡೋ ಪೆಸಿಫಿಕ್ ರೀಜನಲ್ ಆಗಿರಬಹುದು, ಹ್ಯೂಮನ್ ಟ್ರಾಫಿಕಿಂಗ್ ಏನು ಹೆಚ್ಚು ನಡೀತಾ ಇದೆ ಇವತ್ತು ಪ್ರಪಂಚ ಮಟ್ಟದಲ್ಲಿ, ಕೌಂಟರ್ ಟೆರರಿಸಮ್ ಹಾಗೂ ಇಂಟರ್ನೆಟ್ ಪೆನೆಟ್ರೇಷನ್ನಿಂದ ಜಾಸ್ತಿ ಆಗಿರುವಂತಹ ನಿಟ್ಟಿನಲ್ಲಿ ಸೈಬರ್ ಸೆಕ್ಯೂರಿಟಿ, ಇವು 4 ಅತಿ ದೊಡ್ಡ ಚಾಲೆಂಜಸ್ ಆಗಿದ್ದು ಈ ಭಾಗದಲ್ಲಿ ಇದರ ಮೇಲೆ ಹೆಚ್ಚಿನ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಇಂಡಿಯಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಎಲ್ಲ ಒಂದಾಗಿಬಿಟ್ಟು ಈ ಒಂದು ಇಶ್ಯೂಸ್ಗಳನ್ನು ಸರಿಪಡಿಸಲು ಅಥವಾ ಈ ಒಂದು ಇಶ್ಯೂಸ್ಗಳನ್ನು ಟ್ಯಾಕಲ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲಿದ್ದಾವೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್ ಸೌತ್ ಏಷ್ಯಾಸ್ ಎಮರ್ಜಿಂಗ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಸೌತ್ ಏಷ್ಯನ್ ರಾಷ್ಟ್ರಗಳು. ಸೊ ಯಾವ ಸೌತ್ ಏಷ್ಯನ್ ರಾಷ್ಟ್ರಗಳು ಅನ್ನುವಂಥದ್ದು ತಮಗೆ ಮೊದಲನೇದಾಗಿ ಗೊತ್ತಿರಬೇಕು, ಹಾಗೂ ಯಾವ ರಾಷ್ಟ್ರಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾವಿಲ್ಲಿ ಮಾತಾಡ್ತಿದ್ದೀವಿ ಅನ್ನುವಂಥದ್ದು. ಸೊ ಮೊದಲನೇದು ಅಫ್ಘಾನಿಸ್ತಾನ್, ಎರಡನೇದು ಬಾಂಗ್ಲಾದೇಶ್, ಇದು ಲಿಸ್ಟ್ ಮಾಡ್ಕೊಳ್ಳಿ ಅಥವಾ ನೆನ್ಪಿಟ್ಕೊಂಡ್ರೂ ಸಾಕು ಇದ್ರ ಬಗ್ಗೆ. ಮೂರನೇದು ಭೂತಾನ್. ಸೊ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ನೇಪಾಲ್, ಮಾಲ್ಡೀವ್ಸ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ. ಸೊ ಈ 8 ರಾಷ್ಟ್ರಗಳ ಬಗ್ಗೆ ನಾವು ಇಲ್ಲಿ ಸೌತ್ ಏಷ್ಯನ್ ರೀಜನ್ ಅಥವಾ ಸೌತ್ ಏಷ್ಯಾ ಅಂತ ರೆಫರ್ ಮಾಡ್ತಾ ಇರುವಂಥದ್ದು. ಸೊ ಇದನ್ನು ತಾವು ನೆನ್ಪಿಟ್ಕೋಬೇಕು. ಸೊ ಈ 8 ರಾಷ್ಟ್ರಗಳಲ್ಲಿ ಆಗಬೇಕಾದಂತಹ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ಬಗ್ಗೆ ಮುಖ್ಯವಾಗಿ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. COVID-19 ಪ್ಯಾಂಡಮಿಕ್ನ ನಂತರ ಕೆಲಸ ಆಗಿರಬಹುದು, ಶಿಕ್ಷಣ ಆಗಿರಬಹುದು, ಇವೆಲ್ಲವೂ ತುಂಬ ಜಾಸ್ತಿ ಡಿಜಿಟಲ್ ಆಗಿ ನಡೀತಾ ಇರುವಂತಹ ನಿಟ್ಟಿನಲ್ಲಿ ಇಂಟರ್ನೆಟ್ ಪೆನಿಟ್ರೇಷನ್ ಅನ್ನುವಂಥದ್ದು ಬಹಳ ಜಾಸ್ತಿ ಆಗಿರುವಂತಹ ವಿಷಯ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಸೊ ಎಷ್ಟರ ಮಟ್ಟಿಗೆ ಇಂಟರ್ನೆಟ್ ಪೆನಿಟ್ರೇಷನ್ ಆಗಿದೆ ಅನ್ನುವಂತಹ ಫ್ಯಾಕ್ಚುಯಲ್ ಡೇಟಾವನ್ನು ನೋಡಿದಾಗ, ಸೊ ಮೊದಲನೇದಾಗಿ ಇಂಟರ್ನೆಟ್ ಪೆನಿಟ್ರೇಷನ್ಗೆ ಸಂಬಂಧಿಸಿದಂತೆ ನೇಪಾಲ್ ಬಗ್ಗೆ ಮಾತಾಡಬೇಕು ಅಂದರೆ 11% ಹೆಚ್ಚಳವನ್ನು ಇಂಟರ್ನೆಟ್ ಪೆನಿಟ್ರೇಷನ್ಗೆ ಸಂಬಂಧಿಸಿದಂತಹ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಈ ಒಂದು ರೀಜನ್ನಲ್ಲಿ ಇಂಟರ್ನೆಟ್ ಅನ್ನುವಂಥದ್ದೇ ದೊಡ್ಡದಿರಬೇಕಾದ್ರೆ ಹೆಲ್ತ್ ಸರ್ವಿಸಸ್ ಅನ್ನುವಂತಹ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಅವಶ್ಯಕತೆ ಹಾಗೂ ಬಳಕೆ ಆಗ್ತಾ ಇದೆ ಅಂತಂದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಇಂಟರ್ನೆಟ್ ರೆವಲ್ಯೂಷನ್ ಮಾಡಿದೆ ಅನ್ನುವಂಥದ್ದು ಅರ್ಥೈಸಿಕೊಳ್ಳಬೇಕು. ಭಾರತವು ಸಹ COVID-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನನ್ನು ಲಾಂಚ್ ಮಾಡಿತ್ತು. ಇದು ನೆನ್ಪಿಟ್ಕೋಬೇಕು, ಯಾಕಂದರೆ ಈ ಒಂದು ಮಿಷನ್ಗೆ ಸಂಬಂಧಿಸಿದಂತೆ ಪ್ರಿಲಿಮ್ಸಲ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸರ್ವಿಸಸ್ಗಳ ಆಕ್ಸೆಸಿಬಿಲಿಟಿ ಮತ್ತು ಎಫಿಷಿಯನ್ಸಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಯೂನಿಕ್ ಹೆಲ್ತ್ ಐಡಿಯನ್ನು ಕೊಡುವಂತಹ ಪ್ರಾವಧಾನವನ್ನು ಈ ಒಂದು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ನ ಅಡಿಯಲ್ಲಿ ಮಾಡಲಾಗಿತ್ತು.
ಹಾಗೆ ಸೌತ್ ಏಷ್ಯಾ ರೀಜನ್ನಲ್ಲಿ ಇ ಕಾಮರ್ಸ್ಗೆ ಸಂಬಂಧಿಸಿದಂತೆ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನ ನೋಡಿದಾಗ ಹೆಚ್ಚಿನ ಬದಲಾವಣೆ ಮತ್ತು ಹೆಚ್ಚಿನ ಉಪಯೋಗವನ್ನು ಕಾಣ್ತಾ ಇದ್ದೀವಿ. ಬಾಂಗ್ಲಾದೇಶಲ್ಲಿ ನೋಡಿದಾಗ ಉದಾಹರಣೆಗೆ ಸುಮಾರು 70-80% ಹೆಚ್ಚಳ ಆನ್ಲೈನ್ ಸೇಲ್ಸಿಗೆ ಇ ಕಾಮರ್ಸಲ್ಲಿ ನಾವು ಕಾಣ್ತಾ ಇರುವಂಥದ್ದು 2020ರಲ್ಲಿ. ಇದರಿಂದಾಗಿ ಸುಮಾರು $708.46 ಮಿಲಿಯನ್ ರೆವೆನ್ಯೂವನ್ನು ಬಾಂಗ್ಲಾದೇಶ ಜನರೇಟ್ ಮಾಡಿದೆ ಅನ್ನುವಂಥದ್ದು. ಇವೆಲ್ಲದರ ನಡುವೆ ಇಂಟರ್ನೆಟ್ ಅಥವಾ ಇಂಟರ್ನೆಟ್ ಪೆನಿಟ್ರೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಯಾವಾಗಲೇ ನಾವು ಮಾತಾಡಲಿ ಆವಾಗ ನಮಗೆ ಎದುರಿಗೆ ಬರುವಂತಹ ಪ್ರಶ್ನೆ ಅಥವಾ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಡಿಜಿಟಲ್ ಡಿವೈಡ್ ಅಂತ ಹೇಳಿ. ಡಿಜಿಟಲ್ ಡಿವೈಡ್ ಅಂತಂದರೆ ಎಷ್ಟು ಪ್ರತಿಶತ ಜನರಿಗೆ ಇದು ಅನುಕೂಲವಾಗಿದೆ ಅಥವಾ ಆಕ್ಸೆಸಬಲ್ ಇದೆ, ಉಪಯೋಗಿಸಲು ಬರುತ್ತೆ, ಎಷ್ಟು ಜನಕ್ಕೆ ಬರಲ್ಲ ಅನ್ನುವಂಥದ್ದು. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಟರ್ನೆಟ್ ಅನ್ನುವಂತಹ ವ್ಯವಸ್ಥೆ ಕೆಲಸ ಮಾಡ್ತಾ ಇರಬೇಕು, ಆದರೆ ಅದರ ಆಕ್ಸೆಸಿಬಿಲಿಟಿ ಎಷ್ಟರ ಮಟ್ಟಿಗೆ ಇದೆ ಅಥವಾ ಎಷ್ಟು ಜನ ಇದನ್ನು ಉಪಯೋಗಿಸಬಲ್ಲರು ಅನ್ನುವಂತಹ ವಿಷಯವನ್ನು ಆಕ್ಸೆಸಿಬಿಲಿಟಿ ತೋರಿಸ್ಕೊಳ್ಳುತ್ತದೆ. ಸೊ ಇದ್ರ ಬಗ್ಗೆ ಮಾತಾಡಿದಾಗ ಭಾರತ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಆನ್ಲೈನ್ ಮಾರ್ಕೆಟನ್ನು ಪಡೆದುಕೊಂಡಿದೆ. ಆದರೆ ಬರೀ 50% ಇಂಡಿಯನ್ ಪಾಪ್ಯುಲೇಷನಿಗೆ ನಾವು ಇವತ್ತು ಇನ್ಕ್ಲೂಡೆಡ್ ಅಥವಾ ಇಂಟರ್ನೆಟ್ ಆಕ್ಸೆಸಿಬಿಲಿಟಿ ಇರುವಂಥದ್ದು. ಹಾಗೆ ಬೇರೆ ರಾಷ್ಟ್ರಗಳಲ್ಲಿ ನೋಡಿದಾಗ 59% ಜನರಿಗೆ ಇಂಟರ್ನೆಟ್ಟೇ ಇಲ್ಲ. ಭಾರತದಲ್ಲಿ 50 ಅಂತಂದರೆ 50% ಜನ ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ, 50% ಜನ ಉಪಯೋಗಿಸ್ತಿಲ್ಲ ಅನ್ನುವಂಥದ್ದು. ಹಾಗೆ ಬಾಂಗ್ಲಾದೇಶಲ್ಲಿ ಬರೀ 59% ಜನಕ್ಕೆ ಇಂಟರ್ನೆಟ್ಟೇ ಇಲ್ಲ. ಹಾಗಾದರೆ ಬರೀ 41% ಜನ ಇಂಟರ್ನೆಟನ್ನು ಉಪಯೋಗಿಸ್ತಾ ಇರುವಂಥದ್ದು. ಪಾಕಿಸ್ತಾನದಲ್ಲಿ ಬರೀ 65% ಜನಕ್ಕೆ ಇಂಟರ್ನೆಟ್ ಆಕ್ಸೆಸಿಬಿಲಿಟಿ ಇಲ್ಲ ಅನ್ನುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಡಿಜಿಟಲ್ ಡಿವೈಡ್ ಮೇಲೆ ಸೌತ್ ಏಷ್ಯನ್ ರಾಷ್ಟ್ರಗಳು ಹೆಚ್ಚಿನ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ. ಈ ಒಂದು ಇಂಟರ್ನೆಟ್ ಸರ್ವಿಸಸನ್ನು ಹೆಚ್ಚು ಅಫೋರ್ಡಬಲ್ ಮಾಡುವ ಅವಶ್ಯಕತೆ ಇದೆ, ಆಕ್ಸೆಸಿಬಿಲಿಟಿಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಪಾಯಿಂಟ್ ಮೊದಲನೇದಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸೌತ್ ಏಷ್ಯನ್ ರೀಜನ್ನಲ್ಲಿ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಆದಂತಹ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಒತ್ತಡ ಲಾಕ್ಡೌನ್ನಿಂದ ಬಂದಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಮಕ್ಕಳ ಬಗ್ಗೆ 2 ವಿಷಯದಲ್ಲಿ ಮಾತಾಡಲಿದ್ದೇವೆ. ಮೊದಲನೇದಾಗಿ ಮಕ್ಕಳು, ಯಾಕಂದರೆ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಎಫೆಕ್ಟ್ ಆದಂಥವ್ರು. ಎರಡನೇದು ವುಮನ್ ಬಗ್ಗೆ ಮಾತಾಡ್ತಿದ್ವಿ, ಹೆಣ್ಣು ಮಕ್ಕಳ. ಸೊ ಹೆಣ್ಣು ಮಕ್ಕಳ ಆರ್ಥಿಕ ಮತ್ತು ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಸರ್ಕಾರ ಆನ್ಲೈನ್ ಮೂಲಕ ತರ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸೌತ್ ಏಷ್ಯನ್ ರೀಜನಲ್ಲಿ ಒಟ್ಟು 51% ಹೆಣ್ಣು ಮಕ್ಕಳಿಗೆ ಆನ್ಲೈನ್ ಆಕ್ಸೆಸಿಬಿಲಿಟಿ ಇಲ್ಲದೆ ಇರೋ ಕಾರಣಕ್ಕೆ ಅವರು ಲಾಭವನ್ನು ಪಡ್ಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಹಾಗೆ ಮಕ್ಕಳ ಬಗ್ಗೆ ಮಾತಾಡಬೇಕು ಅಂತಂದರೆ 88% ಮಕ್ಕಳಿಗೆ ಇಂಟರ್ನೆಟ್ ಆಕ್ಸೆಸಿಬಿಲಿಟಿ ಇಲ್ಲ. ಯಾಕಂದರೆ ಅವರು ಮನೆಯಲ್ಲೇ ಶಾಲೆಯ ವ್ಯವಸ್ಥೆಯನ್ನು ಪಡ್ಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಈ ಒಂದು ಕಾರಣದಿಂದಾಗಿ ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರನಡೆದು ಹೋಗ್ತಾ ಇರುವಂಥದ್ದು, ಅಥವಾ ಹೆಣ್ಣು ಮಕ್ಕಳು ಮುಖ್ಯವಾಗಿ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡುವಂಥದ್ದು, ಇಲ್ಲ ಅಂತಂದರೆ ಕೆಲಸಕ್ಕೆ ಯಾವುದಾದ್ರೂ ಹೋಟ್ಲಿಗೋ ಇಂಡಸ್ಟ್ರಿಗೋ ಕಳಿಸ್ಬಿಡುವಂಥದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸೌತ್ ಏಷ್ಯನ್ ರೀಜನ್ನಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ಸ್ಗಳ ಲಾಸಸನ್ನು ನಾವು ಕಾಣುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಡಿಜಿಟಲ್ ಡಿವೈಡ್ ಯಾವ ರೀತಿಯಾಗಿ ನಾವು ಒಟ್ಟು ಪಾಪ್ಯುಲೇಷನ್ನಲ್ಲಿ ಹೆಣ್ಣುಮಕ್ಕಳ ಬಗ್ಗೆ, ಮಕ್ಕಳ ಬಗ್ಗೆ ಹಾಗೂ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಆದಂತಹ ಬದಲಾವಣೆಗಳ ಬಗ್ಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ ನಮಗೆ ತೋರಿಸ್ಕೊಟ್ಟಿದೆ ಅನ್ನುವಂಥದ್ದು ಕಲ್ತೀವಿ. ಸೊ ಇವತ್ತಿನ ಸಂದರ್ಭದಲ್ಲಿ ಡಿಜಿಟಲ್ ಅಥವಾ ಇಂಟರ್ನೆಟ್ ಅನ್ನುವಂಥದ್ದು ಇನೆವಿಟಬಲ್ ಆಗಿದೆ. ಇನೆವಿಟಬಲ್ ಅಂತಂದರೆ ಇದು ಇಲ್ಲ ಅಂದರೆ ಕೆಲಸಗಳು ನಡೆಯೋದಿಲ್ಲ ಅನ್ನುವಂಥದ್ದು. ಸೊ ಈ ಇನೆವಿಟಬಿಲಿಟಿ ಹಾಗೂ ಡಿವಿಡೆಂಡ್, ಇದರಿಂದ ಲಾಭವನ್ನು ಏನು ಪಡಿಬೇಕಾಗಿದೆ ಅದರ ಮೇಲೆ ಸೌತ್ ಏಷ್ಯನ್ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ಇವತ್ತು ಕ್ಲೌಡ್ ಕಂಪ್ಯೂಟಿಂಗಿಗೆ ಸಂಬಂಧಿಸಿದಂತೆ ಆಗಿರಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು, ಇಂಟರ್ನೆಟ್ ಆಫ್ ಥಿಂಗ್ಸ್, ಬಿಗ್ ಡೇಟಾ, ಇವೆಲ್ಲವೂ ಬ್ಯಾಂಕಿಂಗಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗು, ರಿಟೇಲು ಎಲ್ಲ ಕಡೆಯೂ ಡಿಜಿಟಲ್ ಟೆಕ್ನಾಲಜಿ ಇವತ್ತು ತನ್ನ ಕಾರ್ಯರೂಪವನ್ನು ತೋರಿಸ್ತಾ ಇರುವಂಥದ್ದು. ಅಥವಾ ಅದರ ಅವಶ್ಯಕತೆ ಅಷ್ಟೊಂದು ಜಾಸ್ತಿ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಚೈನಾದ ಇ ಕಾಮರ್ಸ್ ಇಂಡಸ್ಟ್ರಿ 2024 ಅಷ್ಟೊತ್ತಿಗೆ $3 ಟ್ರಿಲಿಯನ್ ಮಾರುಕಟ್ಟೆಯನ್ನು ರೀಚ್ ಆಗಲಿದೆ ಅನ್ನುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸು ಕಾಮನ್ ಮಾರ್ಕೆಟ್ ಇನಿಷಿಯೇಟಿವ್ ಕಡೆಗೆ ಹೋಗ್ತಾ ಇರುವಂಥದ್ದು ಅಥವಾ ಪುಷ್ ಮಾಡ್ತಾ ಇರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಬಾಂಗ್ಲಾದೇಶಲ್ಲಾಯಿತು, ಭಾರತದಲ್ಲಾಯಿತು ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು. ಉದಾಹರಣೆಗೆ ಬಾಂಗ್ಲಾದೇಶಲ್ಲಿ ಮುಖ್ಯವಾಗಿ ಕೈಗೊಂಡಂತಹ ಒಂದು, ಈಗ ಸದ್ಯಕ್ಕೆ ಮಾಡಿದಂತಹ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು, ಡಿಜಿಟಲ್ ಬಾಂಗ್ಲಾದೇಶ್ ವಿಷನ್ 2021 ಅಂತ. ಇದರ ಅಡಿಯಲ್ಲಿ ಪ್ರಾಸ್ಪರಸ್ ಮತ್ತು ಡಿಜಿಟಲ್ ಸೊಸೈಟಿಗಳ ಬಗ್ಗೆ ಅಥವಾ ಈ ಒಂದು
ಕಾರ್ಯರೂಪಕ್ಕೆ ಬಾಂಗ್ಲಾದೇಶನ ತಿರುಗಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಭಾರತದಲ್ಲಿ ಉದಾಹರಣೆಗೆ ಬಹಳಷ್ಟು ಸ್ಕೀಮ್ಸ್ಗಳನ್ನು ಇವತ್ತು ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ ಮಾಡಿರುವಂಥದ್ದು. ವೆಲ್ಫೇರ್ ಸ್ಕೀಮ್ಸ್ನಿಂದಾಗಿ ಯಾವ ಜನರಿಗೆ ಎಫಿಷಿಯೆಂಟಾಗಿ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಹೆಚ್ಚಿನ ಡಿಜಿಟಲ್ ಇನೋವೇಷನ್ಗಳನ್ನು ತರುವ ಅವಶ್ಯಕತೆ ಇದೆ. ಇವೆಲ್ಲವನ್ನು ನೋಡಿದಾಗ ಭಾರತದಲ್ಲಿ ಇನ್ನೊಂದು ಕಡೆ ಕಾಮರ್ಸ್ ಇಂಡಸ್ಟ್ರಿ 2030 ಎಷ್ಟೊಂದು ಜಾಬ್ಸ್ಗಳನ್ನು ಅಥವಾ ಮಿಲಿಯನ್ಸ್ ಆಫ್ ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡುವಂತಹ ಪೊಟೆನ್ಷಿಯಲನ್ನು ಹೊಂದಿಕೊಂಡಿದೆ ಮತ್ತು 2026 ಸುಮಾರು ಭಾರತದ ಕಾಮರ್ಸ್ ಇಂಡಸ್ಟ್ರಿ $200 ಬಿಲಿಯನ್ ಏರಲಿದೆ ಅನ್ನುವಂಥದ್ದು. ಸೊ ಇಷ್ಟೊಂದು ಪೊಟೆನ್ಷಿಯಲ್ ಕಾಮರ್ಸ್ನ ಜೊತೆಯಲ್ಲಿ ಗವರ್ಮೆಂಟ್ ಸ್ಕೀಮ್ಸಿಗೆ ಸಂಬಂಧಿಸಿದಂತೆ ಇವತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಡಿಜಿಟಲ್ ರೆವಲ್ಯೂಷನ್ನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಫಿನ್ಟೆಕ್ ಅಂದರೆ ಟೆಕ್ನಾಲಜಿ ಮೇಲೆ ನಿರ್ಭರವಾದಂತಹ ಫೈನಾನ್ಸ್ ಅಥವಾ ಎಕಾನಮಿ ಆರ್ಥಿಕ ವ್ಯವಸ್ಥೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡದಾಗಲಿದೆ. ಅದಕ್ಕೋಸ್ಕರ ಸೌತ್ ಏಷ್ಯನ್ ಅಥವಾ ಸೌತ್ ಏಷ್ಯಾ ರಾಷ್ಟ್ರಗಳು ಒಟ್ಟಾಗಿ ಆ ಒಂದು ಬರ್ತಾ ಇರುವಂತಹ ಅಪಾರ್ಚುನಿಟಿಯನ್ನು ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಸಿದ್ಧತೆ ಹಾಗೂ ತಯಾರಿಕೆಯನ್ನು ಈಗಲಿಂದನೇ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಕೊನೆಯ ಹಂತದಲ್ಲಿ ಇವತ್ತು ನಾವು ಮಾತಾಡಬೇಕಾಗಿರುವಂಥದ್ದು ಇಷ್ಟೊಂದು ಪೊಟೆನ್ಷಿಯಲ್ ಅಂದರೆ ಇವತ್ತು ಏನು ಪರಿಸ್ಥಿತಿ ಇದೆ ಹಾಗೂ ಏನು ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಸೊ ಈ ಪೊಟೆನ್ಷಿಯಲನ್ನು ನಾವು ಏನಾದರೂ ಲಾಭವನ್ನು ತೆಕ್ಕೋಬೇಕು ಅಂತಂದರೆ ಇಲ್ಲಿ ಒಂದಿಷ್ಟು ಚೆಕ್ ಲಿಸ್ಟ್ಗಳ ಮೇಲೆ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ. ಸೊ ಈ ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನಿಂದ ಲಾಭವನ್ನು ಪಡ್ಕೋಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಇರುವಂತಹ ಲೀಗಲ್, ರೆಗ್ಯುಲೇಟರಿ ಮತ್ತು ಪಾಲಿಸಿ ಗ್ಯಾಪ್ಸ್ಗಳು ಏನೇನಿದ್ದಾವೆ ಡಿಜಿಟಲಿ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಅವುಗಳ ಮೇಲೆ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ. ಬರೀ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಡಿಜಿಟಲ್ ಸೊಸೈಟಿಯನ್ನು ಡೆವಲಪ್ ಮಾಡೋದಲ್ಲ, ಇದಕ್ಕೆ ಸಂಬಂಧಿತ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇರುತ್ತೆ. ಯಾಕಂದರೆ ಎಲ್ಲಿವರೆಗೂ ಮ್ಯಾನ್ ಪವರ್ ಡೆವಲಪ್ ಆಗೋದಿಲ್ವ, ಟೆಕ್ನಾಲಜಿ ಅನ್ನೋದು ತಾನೇನು ವರ್ಕ್ ಆಗಲ್ಲ. ಅದಕ್ಕೆ ಸಂಬಂಧಿತ ಟೆಕ್ನಾಲಜಿಗೆ ಸಂಬಂಧಿತ ಮ್ಯಾನ್ ಪವರ್ ಹಾಗೂ ಜನರು ಸಹ ಸ್ಕಿಲ್ಫುಲ್ ಆಗಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಇರುವಂತಹ ಲೀಗಲ್, ರೆಗ್ಯುಲೇಟರಿ ಮತ್ತು ಪಾಲಿಸಿ ಇಶ್ಯೂಸ್ಗಳ ಮೇಲೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರುತ್ತದೆ. ಎರಡನೇದು ಫೈನಾನ್ಸನ್ನು ಕೊಡಬೇಕು. ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಫೈನಾನ್ಸಿಂಗ್ ಅವಶ್ಯಕತೆ ಇರುತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ, ಅದನ್ನು ಸರ್ಕಾರ ಪೂರಕ ಮಾಡಬೇಕಾಗಿರುತ್ತದೆ. ಉದಾಹರಣೆಗೆ ಭಾರತ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ $35 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ನಾವು ಡಿಜಿಟಲ್ ಟೆಕ್ನಾಲಜಿಯಿಂದ ರೆವಲ್ಯೂಷನ್ ಹಾಗೂ ಅದರಿಂದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಗ್ಲೋಬಲ್ ಡಿಜಿಟಲ್ ಎಕಾನಮಿಗೆ ಸಂಬಂಧಿತ 5 ರಾಷ್ಟ್ರಗಳ ಜೊತೆಗೆ ಪ್ರೈವೇಟ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಜೊತೆಯಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂತಹ ಪ್ರಾವಧಾನಗಳನ್ನು ಕೈಗೊಳ್ಳಬಹುದು. ಹಾಗೂ 3ನೇ ಹಂತದಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಡಿಜಿಟಲ್ ಮಾರ್ಕೆಟ್ ಆಕ್ಸೆಸ್ ರೆಗ್ಯುಲೇಷನ್ ಅನ್ನುವಂಥದ್ದು. ಅಂದರೆ ಯಾರೆಲ್ಲ ಈ ಒಂದು ಡಿಜಿಟಲ್ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾರೋ ಅವರ ಅಲ್ಲಿ ಉಪಯೋಗದಾರರನ್ನು ಕಾಪಾಡುವಂಥದ್ದು ಸಹ ಸರ್ಕಾರದ ಮೇಲೆ ಇರುವಂತಹ ಕೆಲಸ. ಹಾಗೂ ಯಾವ ಡಿಜಿಟಲ್ ರೆವಲ್ಯೂಷನು ಯೂನಿವರ್ಸಲ್ ಡಿಜಿಟಲ್ ಲಿಟ್ರಸಿಯಿಂದ ಆಗೋದಿಲ್ಲ. ಉದಾಹರಣೆಗೆ ನಾನು ಹೇಳಿದೆ, ಭಾರತದಲ್ಲಿ ಬರೀ 50% ಜನರು ಇಂಟರ್ನೆಟನ್ನು ಉಪಯೋಗಿಸ್ತಾ ಇರುವಂಥದ್ದು. ಉಳಿದ 50% ಜನ ಹೊರ ಉಳ್ಕೊಂಡಾಗ ಅದರಿಂದ ಲಾಭ ಹೇಗೆ ಪಡೆಯಲು ಸಾಧ್ಯ? ಸಮಾಜದಲ್ಲಿ, ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಅದನ್ನು ಉಪಯೋಗಿಸುವಂತಹ ಪ್ರಾವಧಾನ ಹಾಗೂ ಸಶಕ್ತಗೊಳಿಸಿದಾಗ ಮಾತ್ರ ಅದರ ಲಾಭವನ್ನು ನಾವು ಪೂರ್ಣವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ 5ನೇ ಹಂತದಲ್ಲಿ ಸೈಬರ್ ಸೆಕ್ಯೂರಿಟಿ. ತಮಗೆಲ್ಲ ಇದೆಲ್ಲ ವಿಷಯ ಗೊತ್ತೇ ಇರುವಂಥದ್ದು. ಇಂಟರ್ನೆಟ್ ಎಷ್ಟು ಬೆಳ್ಕೊತಾ ಹೋಗುತ್ತದೆಯೋ ಅಷ್ಟು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಇಶ್ಯೂಸ್ಗಳು ಬೆಳ್ಕೊತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ಡೇಟಾ ಪ್ರೈವಸಿಗೆ ಸಂಬಂಧಿಸಿದಂತೆ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಸಹ ಇಲ್ಲಿ ಸ್ಟಡಿ ಹಾಗೂ ರೆಗ್ಯುಲೇಟರಿ ಮೆಥಡ್ಸ್ಗಳನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಈ ಒಂದು ಚೆಕ್ ಲಿಸ್ಟ್ಗಳನ್ನು ತಯಾರಿ ಮಾಡಿಕೊಂಡು ಬೇಕಾದಂತಹ ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಸ್ಕಿಲ್ಸ್ ಆಗಿರಬಹುದು, ಇಂಡಸ್ಟ್ರೀಸ್ಗಳನ್ನು ಡೆವಲಪ್ ಮಾಡಬೇಕು ಅಂತಂದರೆ ಈ ಎಲ್ಲ ರಾಷ್ಟ್ರಗಳು ಏನು ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ನೇಪಾಲ್, ಮಾಲ್ಡೀವ್ಸ್, ಪಾಕಿಸ್ತಾನ್, ಶ್ರೀಲಂಕಾ ಈ ಎಲ್ಲ ರಾಷ್ಟ್ರಗಳು ಒಂದಾಗಿಬಿಟ್ಟು ಡಿಜಿಟಲ್ ರೆವಲ್ಯೂಷನ್ ಕಡೆಗೆ ಕೆಲಸ ಮಾಡಿದ್ದಾಗ ಮಾತ್ರ ಈ ಒಂದು ಪೊಟೆನ್ಷಿಯಲ್ ಸೌತ್ ಏಷ್ಯಾದಲ್ಲಿ ಏನಿದೆಯೇ ಅದನ್ನು ನಾವು ಪೂರಕವಾಗಿ ಪಡೆಯಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ರಿವೈಂಡ್ ಟು ಫಾಸ್ಟ್ ಫಾರ್ವರ್ಡ್. ಸೊ ಹಿಂದೆ ನಾನು ಹೇಳಿದೆ, ಇವತ್ತು ನಡೀತಾ ಇರುವಂತಹ ಮಾನ್ಸೂನ್ ಸೆಷನ್ನಲ್ಲಿ ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟಲ್ಲಿ ರೆಟ್ರಾಸ್ಪೆಕ್ಟಿವ್ ಆ್ಯಕ್ಟನ್ನು ತಂದಿರುವಂಥದ್ದು ಅಥವಾ ರೆಟ್ರಾಸ್ಪೆಕ್ಟಿವ್ ಟ್ಯಾಕ್ಸ್ ಲಾ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಅಡಿಯಲ್ಲಿ ಟ್ಯಾಕ್ಸೇಷನ್ ಲಾ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಆಗಲೇ ಕೊಟ್ಟಿದ್ದೀನಿ. ಅಂದರೆ ಹಿಂದೆ ಮಾಡಿದಂತಹ 2012-13ರಲ್ಲಿ ಆಗಿನ ಫೈನಾನ್ಸ್ ಮಿನಿಸ್ಟರ್ ಆದಂತಹ ಪ್ರಣಬ್ ಮುಖರ್ಜಿ ಅವರು ತಂದಂತಹ
ಒಂದು ರೆಟ್ರಾಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಲಾನ ಅಡಿಯಲ್ಲಿ 2007-8ರಲ್ಲಿ ನಡೆದಂತಹ ಒಂದಿಷ್ಟು ಭಾರತದ ಅಸೆಟ್ಸಿಗೆ ಸಂಬಂಧಿಸಿದಂತೆ ಆಫ್ಶೋರ್ನಲ್ಲಿ ಟ್ರಾನ್ಸಾಕ್ಷನ್ ನಡೆದರೂ ಸಹ ಅವುಗಳ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ಹಾಕುವಂತಹ ಒಂದು ಪ್ರಾವಧಾನವನ್ನು, ಅದರ ಜೊತೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಏನು ಪ್ರಾವಧಾನ ಮಾಡಲಾಗಿತ್ತೋ ಆ ಒಂದು ನಡೆಯ ವಿರುದ್ಧ ವೊಡಾಫೋನ್ ಮತ್ತು ಕ್ರೇನ್ ಇಂಡಿಯಾ ಅನ್ನುವಂತಹ 2 ಕಂಪನಿಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಅದಕ್ಕೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಅವರು ಸಕ್ಸಸ್ಸನ್ನು ಪಡೆದು ಭಾರತದ ಮೇಲೆ ಫೈನ್ಗಳನ್ನು ಸಹ ಹಾಕಲಾಗಿದೆ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಇವತ್ತು ಭಾರತ ಸರ್ಕಾರ ಈ ಒಂದು ಟ್ಯಾಕ್ಸೇಷನ್ ಲಾ ಅಮೆಂಡ್ಮೆಂಟ್ ಬಿಲ್ 2021 ಬಿಸ್ನೆಸ್ ಕಮ್ಯುನಿಟಿಗೆ ಸಂಬಂಧಿಸಿದಂತೆ ಅಥವಾ ಬಿಸ್ನೆಸ್ ಎನ್ವೈರ್ಮೆಂಟನ್ನು ಭಾರತದಲ್ಲಿ ಹೆಚ್ಚಿಗೆ ಫ್ರೆಂಡ್ಲಿ ಮಾಡುವಂತಹ ನಿಟ್ಟಿನಲ್ಲಿ, ಅಥವಾ ಇಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಭಾರತಕ್ಕೆ ಬಂದು ಯಾವ ಒಂದು ಗೊಂದಲವಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿ ಭಾರತವು ಆರ್ಥಿಕವಾಗಿ ಬೆಳೆಯಲು, ತಾನೂ ಸಹ ಬೆಳೆಯಲು ಅವಕಾಶಗಳನ್ನು ಮಾಡಿಕೊಡಲಿದೆ ಅನ್ನುವಂತಹ ಒಂದು ಸಿಗ್ನಲನ್ನು ಇಲ್ಲಿ ಕೇಂದ್ರ ಸರ್ಕಾರ ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಭಾರತ ಆಗಿರಬಹುದು, ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರವಾಗಿರಲಿ, ಎಲ್ಲಿಯವರೆಗೆ ಅವರ ಪಾಲಿಸಿ ಸ್ಟೇಬಲ್ ಆಗಿರೋದಿಲ್ವೋ ಈ ಒಂದು ಸಮಸ್ಯೆ ಯಾವತ್ತೂ ಉಳ್ಕೊಳ್ಳುತ್ತೆ. ಬಹಳಷ್ಟು ಹೂಡಿಕೆದಾರರಿಗೆ ಭಯ ಇರುವಂಥದ್ದು ಯೂಶಲಿ ಅವ್ರ ಇನ್ವೆಸ್ಟ್ಮೆಂಟಿಗೆ ಬರೋದೇ ಪ್ರಾಫಿಟಿಗೆ. ಸರ್ಕಾರ ಅನ್ನುವಂಥದ್ದು 5 ವರ್ಷಕ್ಕೊಂದೇ ಒಂದ್ಸರಿ ಬದಲಾಗುವಂಥದ್ದು, ಐಡಿಯಾಲಜಿ ಹಾಗೂ ಲಾ ಕಾನೂನು ಹೀಗೆ ಬದಲಾಗ್ತಾ ಹೋದಾಗ ಹೂಡಿಕೆದಾರರಿಗೆ ಧೈರ್ಯ ಆಗೋದಿಲ್ಲ ಆ ಒಂದು ರಾಷ್ಟ್ರದಲ್ಲಿ ಹೋಗಿ ಹೂಡಿಕೆ ಮಾಡುವಂಥದ್ದಾಗಿರಬಹುದು ಅಥವಾ ವ್ಯವಹಾರ ಮಾಡುವಂಥದ್ದಾಗಿರಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ಇವತ್ತು ಸರ್ಕಾರ ಟ್ಯಾಕ್ಸೇಷನ್ ಲಾ ಅಮೆಂಡ್ಮೆಂಟ್ ಬಿಲ್ 2021 ಅಡಿಯಲ್ಲಿ ಟ್ಯಾಕ್ಸೇಷನ್ ಲಾ 2012 ತಿರುಚಿ ಈ ಬಿಸ್ನೆಸ್ ಎಂಟಿಟಿಗೆ ಅಥವಾ ಬಿಸ್ನೆಸ್ ಕಮ್ಯುನಿಟಿಗೆ ಒಂದು ಪಾಸಿಟಿವ್ ಸಿಗ್ನಲನ್ನು ಕೊಟ್ಟಿರುವಂಥದ್ದೇನೋ ನಿಜ. ಬಟ್ ಎಷ್ಟರ ಮಟ್ಟಿಗೆ ಬಿಸ್ನೆಸ್ ಕಮ್ಯುನಿಟಿ ಇದನ್ನು ನಂಬಲಿದೆ ಅನ್ನುವಂತಹದ್ದು ಇನ್ನು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳಲಿದೆ. ಸರ್ಕಾರ ಇನ್ನೂ ಹೆಚ್ಚಿನ ಪಾರದರ್ಶಕತೆ ಮತ್ತು ತಾನು ಮಾಡುವಂತಹ ಮಸೂದೆಗಳು ಹಾಗೂ ಪಾಲಿಸಿಗಳ ಮೇಲೆ ಹೆಚ್ಚಿನ ಕನ್ಸಿಸ್ಟೆನ್ಸಿಯನ್ನು ತರುವ ಅವಶ್ಯಕತೆ ಇದೆ. ನಾವೇನಾದರೂ ಪ್ರಪಂಚ ಮಟ್ಟದಲ್ಲಿ ನಮ್ಮ ಬಿಸ್ನೆಸ್ ಎನ್ವೈರ್ಮೆಂಟ್ ಭಾರತದಲ್ಲಿ ಅವರ ಅನುಕೂಲಕ್ಕಾಗಿ ಇದೆ ಅನ್ನುವಂತಹ ನಂಬಿಕೆ ಅವರಿಗೆ ಬರಬೇಕು ಅಂದರೆ ಅನ್ನುವಂತಹ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.